ಕೊರೋನಾ ಕಂಟಕ ಸದ್ಯಕ್ಕೆ ಮುಗಿಯುವ ಹಾಗೆ ಕಾಣಿಸ್ತಾ ಇಲ್ಲ. ಕಾರಣ ಮತ್ತೊಮ್ಮೆ ರೀ ಎಂಟ್ರಿಯನ್ನು ಕೊಟ್ಟಿದೆ ಕೊರೋನಾ. ಬೆಂಗಳೂರಿನಲ್ಲಿ ಕೊರೋನಾ ಟೆಸ್ಟಿಂಗಿಗೆ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ನಿತ್ಯ 1500 ಜನರನ್ನ ಟೆಸ್ಟಿಂಗ್ ಮಾಡಲಿಕ್ಕೆ ಬಿಬಿಎಂಪಿ ನಿರ್ಧಾರ ಮಾಡಿದೆ. ಸ್ವಾಬ್ ಕಲೆಕ್ಟರ್ಸ್, ಲ್ಯಾಬ್ ಟೆಕ್ನಿಷಿಯನ್ಸ್ಗಳ ತಾತ್ಕಾಲಿಕ ನೇಮಕಕ್ಕೂ ಕೂಡ ನಿರ್ಧಾರವನ್ನು ಮಾಡಲಾಗಿದೆ. ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಕೊರೋನಾ ಟೆಸ್ಟ್, ಹೆಚ್ಚುವರಿ ಕಿಟ್ಗಳ ಖರೀದಿಗೂ ಕೂಡ ಆರೋಗ್ಯ ಇಲಾಖೆ ನಿರ್ಧಾರವನ್ನು ಮಾಡಿದೆ. ಬಿಬಿಎಂಪಿ ಸಭೆಯಲ್ಲಿ ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಕೊರೋನಾ ಟೆಸ್ಟಿಂಗಿಗೆ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿರುವಂತಹದ್ದು. ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸನಿಹದಲ್ಲಿ ಬಿಬಿಎಂಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈಗ ಟೆಸ್ಟಿಂಗ್ ರೇಟ್ ಅನ್ನು ಜಾಸ್ತಿ ಮಾಡಲಿಕ್ಕೆ ಮುಂದಾಗ್ತಾ ಇರುವಂತಹದ್ದು. ಇಲ್ಲಿಯವರೆಗೂ ಕೂಡ ಟೆಸ್ಟಿಂಗ್ ಅನ್ನೋದು ಕಡಿಮೆ ಆಗಿತ್ತು, ಹಾಗಾಗಿ ಪ್ರಕರಣಗಳ ಸಂಖ್ಯೆ ಕೂಡ ಇಳಿಮುಖವಾಗಿತ್ತು. ಬೆಂಗಳೂರಿನಲ್ಲಿ ಟೆಸ್ಟಿಂಗ್ ಸಂಖ್ಯೆ ಏರಿಕೆ ಮಾಡಿದರೆ ಮತ್ತೆ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. 1, 2, 3ನೇ ಅಲೆಯಲ್ಲಿ 3T ಸೂತ್ರವನ್ನು ಅಳವಡಿಕೆ ಮಾಡಿಕೊಳ್ಳಲಾಗಿತ್ತು. ಟೆಸ್ಟ್, ಟ್ರ್ಯಾಕಿಂಗ್ ಮತ್ತು ಟ್ರೀಟ್ಮೆಂಟ್. ಈಗ ಮೊದಲನೇದಾಗಿ ಟೆಸ್ಟ್ ಮಾಡಲಿಕ್ಕೆ ಮತ್ತೆ ಬಿಬಿಎಂಪಿ ಮುಂದಾಗ್ತಾ ಇರುವಂತಹದ್ದು. ಈ ಮೂಲಕ ಬೆಂಗಳೂರಿನಲ್ಲಿ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ನಿತ್ಯ ಅಂದ್ರೂ ಕೂಡ 1500 ಜನರನ್ನ ಟೆಸ್ಟಿಂಗಿಗೆ ಒಳಪಡಿಸಲಿಕ್ಕೆ ಬಿಬಿಎಂಪಿ ನಿರ್ಧಾರವನ್ನು ಮಾಡಿರುವಂಥದ್ದು. ಈ ಮೂಲಕ ಮುಂಜಾಗೃತಾ ಕ್ರಮವನ್ನು ತೆಗೆದುಕೊಂಡಿದೆ. ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗೋದನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯನ್ನ ಇವತ್ತಿನ ಸಭೆಯಲ್ಲಿ ಬಿಬಿಎಂಪಿ ತೆಗೆದುಕೊಂಡಿರುವಂಥದ್ದು. ಕೊರೋನಾ ಟೆಸ್ಟಿಂಗ್ ಅನ್ನ ಹೆಚ್ಚಳ ಮಾಡಲಿಕ್ಕೆ ಈ ಮೂಲಕ ಬಿಬಿಎಂಪಿ ನಿರ್ಧಾರವನ್ನು ತೆಗೆದುಕೊಂಡಿರುವಂತಹದ್ದು. ಈಗಾಗಲೇ ಪ್ರತ್ಯೇಕ ಗೈಡ್ಲೈನ್ಸ್ ಅನ್ನು ಕೂಡ ರಿಲೀಸ್ ಮಾಡಿದೆ. ಮಾಸ್ಕ್ ಅನ್ನು ಕಂಪಲ್ಸರಿ ಮಾಡಿದೆ. ಮತ್ತೊಂದು ಕಡೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಟೆಸ್ಟಿಂಗ್ ವಿಧಾನವನ್ನು ಕೂಡ ಜಾಸ್ತಿ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿರುವಂತಹದ್ದು. ಆರೋಗ್ಯ ಇಲಾಖೆ ಏನೆಲ್ಲ ಮುಂಜಾಗೃತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂಥೇಳಿ ಬಿಬಿಎಂಪಿಗೆ ಸೂಚನೆಯನ್ನು ಕೊಟ್ಟಿದೆಯೋ ಆ ಸೂಚನೆಯ ಆಧಾರದ ಮೇರೆಗೆ ಟೆಸ್ಟಿಂಗ್ ವಿಧಾನವನ್ನು ಹೆಚ್ಚಿಸಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಮತ್ತೆ ಟೆಸ್ಟಿಂಗ್ ವಿಧಾನವನ್ನು ಜಾಸ್ತಿ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಬಿಬಿಎಂಪಿ. ಯಾವ್ಯಾವ ರೀತಿಯ ಸಿದ್ಧತೆ ಆಗಿದೆ ಮತ್ತು ಇದು ಕ್ರಿಸ್ಮಸ್ ಹೊಸ ವರ್ಷದ ಸಂಭ್ರಮಾಚರಣೆ ಮೇಲೆ ಏನಾದರೂ ಇಂಪ್ಯಾಕ್ಟ್ ಆಗಬಹುದಾ ಅಂತ ಹೇಳಿ ಪ್ರಕಾಶ್? ಪ್ರೇಮ್, ಕೊರೋನಾ ವಿಚಾರದಲ್ಲಿ ಬಿಬಿಎಂಪಿ ಅಂಗಳದಲ್ಲಿ ಮಹತ್ವದ ಬೆಳವಣಿಗೆಗಳ ಆಗ್ತಾ ಇದೆ. ಪ್ರಮುಖವಾಗಿ ಟೆಸ್ಟಿಂಗ್ ಅನ್ನ ಟಾರ್ಗೆಟ್ ಸಂಖ್ಯೆಯನ್ನ ನೀಡಲಾಗಿದೆ. ಪ್ರತಿನಿತ್ಯವೂ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಜೊತೆಗೆ ಒಂದಿಷ್ಟು ಪ್ರೈಮರಿ ಹೆಲ್ತ್ ಸೆಂಟರ್ಗಳ ಸಬ್ ಪಾಯಿಂಟ್ಗಳೇನಿರುತ್ತೆ ಆ ಭಾಗಗಳಲ್ಲಿ 1500 ಜನರಿಗೆ ಪ್ರತಿನಿತ್ಯವೂ ಕೂಡ ಪರೀಕ್ಷೆಗೆ ಒಳಪಡಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಪ್ರಮುಖವಾಗಿ CHO ಅದರ ಜೊತೆಗೆ ಬಿಬಿಎಂಪಿಯ ಹೆಲ್ತ್ ಸ್ಪೆಷಲ್ ಕಮಿಷನರ್ ಏನಿದ್ದಾರೆ ಅವರ ಸೂಚನೆಯ ಮೇರೆಗೆ ಆಯಾ ವಲಯದ ಆರೋಗ್ಯ ಅಧಿಕಾರಿಗಳು ಕೂಡ ಪ್ರತಿನಿತ್ಯವೂ ಕೂಡ ILI ಮತ್ತೆ ಸಾರಿ ಕೇಸ್ಗಳು ಏನಾದರೂ ಕಂಡು ಬಂದರೆ ಅವರಿಗೆ ಕೋವಿಡ್ ಪರೀಕ್ಷೆಗೆ ಒಳಪಡಿಸುವಂತಹ ಎಲ್ಲ ಸೂಚನೆಗಳನ್ನು ಕೂಡ ಕೊಡಲಾಗಿದೆ. ಪ್ರಮುಖವಾಗಿ ಮತ್ತೆ ಈ ಒಂದು RT-PCR ಸ್ಯಾಂಪಲ್ಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಸಿಬ್ಬಂದಿಗಳ ನೇಮಕಾತಿ ಜೊತೆಗೆ ಲ್ಯಾಬ್ ಟೆಕ್ನಿಷಿಯನ್ಗಳನ್ನು ಕೂಡ ತುರ್ತಾಗಿ ತಾತ್ಕಾಲಿಕವಾಗಿ ಅವರನ್ನು ನೇಮಕ ಮಾಡಿಕೊಳ್ಳೋದಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಪ್ರಮುಖವಾಗಿ ಇದು ಆರಂಭಿಕ ಹಂತ. ಬೆಂಗಳೂರಲ್ಲಿ ಏನು ದೊಡ್ಡ ಮಟ್ಟದಲ್ಲಿ ಕೋವಿಡ್ ಪಾಸಿಟಿವ್ ಕೇಸ್ಗಳು ಏನೂ ಕೂಡ ಕಂಡು ಬಂದಿಲ್ಲ. ಸೊ ಆರಂಭದಲ್ಲಿಯೇ ಪ್ರತಿನಿತ್ಯವೂ ಕೂಡ 1500 ಜನರಿಗೆ ಪರೀಕ್ಷೆಗೆ ಒಳಪಡಿಸಬೇಕು ಅಂದರೆ ಸಹಜವಾಗಿ ಮತ್ತಷ್ಟು ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಹೊರಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಇದು 1 ವಾರ ಅಥವಾ 2 ವಾರ ತನಕ ಕೂಡ ಈ ಟೆಸ್ಟಿಂಗ್ ಈ ಸಂಖ್ಯೆ ಟಾರ್ಗೆಟ್ನ ಸಂಖ್ಯೆ ಏನಿದೆ ಇದು 1 ವಾರ ಅಥವಾ 2 ವಾರ ತನಕ ಕೂಡ ಹೀಗೆ ಇರುತ್ತೆ. ಒಂದೊಮ್ಮೆ ಈ ಸಂಖ್ಯೆಯಲ್ಲಿ ಏನಾದರೂ ಪಾಸಿಟಿವಿಟಿ ರೇಟ್ ಜಾಸ್ತಿ ಆಯಿತು ಅಥವಾ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಏರಿಕೆ ಆಯಿತು ಅಂದರೆ ಮತ್ತೆ ಆಫ್ಟರ್ 2 ವೀಕ್ಸ್ ಆದ ನಂತರ ಮತ್ತೆ ಟೆಸ್ಟಿಂಗ್ ಟಾರ್ಗೆಟ್ ಏನಿದೆ ಅದನ್ನು ಹೆಚ್ಚಳ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಈಗಾಗಲೇ ಬಿಬಿಎಂಪಿಯ ವ್ಯಾಪ್ತಿಯಲ್ಲಿ 8 ವಲಯಗಳಲ್ಲಿ ಕೂಡ ಈ ಕೊರೋನಾ ತಡೆಗೆ ಕಟ್ಟುನಿಟ್ಟಿನ ಕ್ರಮಗಳಿಗೂ ಕೂಡ ಮುಂದಾಗಬೇಕು. ಜೊತೆಗೆ ಮುಂದೆ ಕೈಗೊಳ್ಳಬೇಕಾದಂತಹ ತುರ್ತಾಗಿ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದೆಲ್ಲದರ ಸಿದ್ಧತೆಗಳ ಬಗ್ಗೆ ಕೂಡ ಇದೀಗ ಆರೋಗ್ಯ ಅಧಿಕಾರಿಗಳು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಸೊ ಬ್ಯಾಕ್ ಟು ಬ್ಯಾಕ್ ಸಭೆಗಳಾಗ್ತಾ ಇದೆ. ಸೊ ಬೆಂಗಳೂರು ವ್ಯಾಪ್ತಿಯಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಕೇರಳದಿಂದ ಬಂದಂತಹ ಪ್ರಯಾಣಿಕರ ಮೇಲೆ ಹೇಗೆ ನಿಗಾವನ್ನ ವಹಿಸಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಗಂಭೀರ ಚರ್ಚೆ ಆಗುತ್ತೆ. ಸೊ ಈ ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವಂತಹ ಆರೋಗ್ಯ ಅಧಿಕಾರಿಗಳ ಸಭೆ ಮುಗಿದ ಬಳಿಕ ಮತ್ತೆ 5 ಗಂಟೆಗೆ ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಕೂಡ ಸೇರಿ ಸಭೆಗೆ ಕೂಡ ಭಾಗಿಯಾಗಲಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.